ಅಲ್ಲ ನಮ್ಮವರೇ ಅಕ್ಕ ತಗೋ. ನೀನ್ ಯಾಕೆ ತರ್ತಿದ್ಯಾ? ಅಯ್ಯೋ ಅಕ್ಕ ನೀನ್ ಸುಮ್ಮನೆ ತಗೋ. ನಮ್ಮನೆ ಕೆಲಸ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ. ತಗೊಳ್ಳಿ ತಗೋ. ವರ್ಧ ಇಂದ್ರಮ್ನವ್ರು ಏನ್ ಯೋಚನೆ ಮಾಡಿದ್ರಿ? ಇವ್ರಿಬ್ರನ್ನ ಕಳಿಸ್ತಾ ಇದ್ದೀರಾ ಅಲ್ವಾ? ಈ ಇಂದ್ರಮ್ಮನ್ ಮಾತು ಕಲ್ಲಿನ ಮೇಲೆ ಕೆತ್ತ ಅಕ್ಷರ, ಎರಡೂ ಒಂದೇ, ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ. ಇವರಿಬ್ರು ಎಲ್ಲೂ ಬರೋದಿಲ್ಲ, ಇದೇ ನನ್ನ ಕೊನೆ ನಿರ್ಧಾರ. ವರಲಕ್ಷ್ಮಿ, ನಾನು ಬೇಡ ಅಂದ್ರು ನೀನು ಹೋಗ್ತೀಯಮ್ಮ? ಇಲ್ಲ ಅತ್ತೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ. ಹೋಗು ಅಂದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನೋಡಿದ್ಯಾ ಹೆಂಗೆ ನನ್ನ ಸೊಸೆ? ನಾನು ಹಾಕಿದ ಗೆರೆ ದಾಟಲ್ಲ. ಏನಕ್ಕ ನೀನು ವಯಸ್ಸಿಗೆ ಬಂದಿರೋ ಮಕ್ಕಳು ಹನಿಮೂನ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಗೆರೆ ಹಾಕ್ತೀನಿ ಕಲ್ಲು ಹಾಕ್ತೀನಿ ಅಂತ ಎಲ್ಲ ಮಾತಾಡ್ತಿದ್ಯಲ್ಲ. ಅವ್ರು ಹನಿಮೂನ್ಗೆ ಹೋದ್ರೆ ನಿನ್ಗೇನಕ್ಕ ಕಷ್ಟ? ನೀನೇನು ಕಳಿಸ್ತಿಲ್ವಲ್ಲ, ಖುಷಿಯಾಗಿ ಹೋಗಿ ಬರ್ಲಿ, ಸುಮ್ಮನೆ ಒಪ್ಕೋ. ಏನಂದೆ? ನಾನು ಹೇಳಿದ್ನಲ್ಲ ಆಗ್ಲೇನೆ, ಇಂದ್ರಮ್ಮನ ಮಾತು ಕಲ್ಲಿನ ಮೇಲೆ ಕೆತ್ತ ಅಕ್ಷರ ಎರಡೂ ಒಂದೇ ಅಂತ, ಬದಲಾಗೋದಿಲ್ಲ ಅಷ್ಟೇ. ಅಕ್ಕ ಹಾಗಂತ ಮನ್ಸನ್ನ ಕಲ್ ಮಾಡ್ಕೊಂಡ್ರೆ ಪಾಪ ವಯಸ್ಸಿಗೆ ಬಂದಿರೋ ಮಕ್ಕಳು ಮನ್ಸಿಗೆ ಬೇಜಾರಾಗಲ್ವಾ? ಹೌದಾ? ಇವ್ರಿಬ್ರು ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿ ಮದುವೆ ಮಾಡ್ಕೊಂಡ್ ಬಂದ್ರಲ್ಲ, ನಮಗ್ ಬೇಜಾರಾಗತ್ತೆ ಅಂತ ಏನಾದ್ರೂ ಇವ್ರು ಯೋಚನೆ ಮಾಡಿದ್ರಮ್ಮ? ಅಯ್ಯೋ ಅವ್ರೀಗ ಹನಿಮೂನ್ಗೆ ಹೋಗ್ತೀನಿ ಅಂತ ಕೇಳ್ತಿದ್ದಾರೆ, ನೀನು ಮುಗ್ದೋಗಿರೋ ಮದ್ವೆ ವಿಷಯ ಮಾತಾಡ್ತಿದ್ಯಲ್ಲ. ಏನಕ್ಕ ನೀನು ಒಳ್ಳೆ ಅಡ್ಗೋಲ್ ಅಜ್ಜಿ ಕಾಲದ ಮುದುಕಿ ತರ ಆಡ್ತಿದ್ಯಾ ನೀನು. ಏನಂದೆ? ಅಕ್ಕ ನೀನ್ ಸ್ವಲ್ಪ ಬಾಯ್ಲಿ ಬಾ. ಬಾ ನೀನು ಹೇಳ್ತೀನಿ ಬಾ. ಸುಬೋರೆ, ಅಮ್ಮನ ವಿಷಯಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವ್ರು ಏನು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಗೊತ್ತೇ ಬಿಡಿ, ಪರವಾಗಿಲ್ಲ.